ಓಂ ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಇಂದು ಮಾಘ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ, 6ನೇ ದಿವಸವಾದ ಇಂದು ದಶಮಹಾವಿದ್ಯೆಯ 6ನೇ ದೇವಿಯಾಗಿರ್ತಕ್ಕಂತಹ ಚಿನ್ನಮಸ್ತಾ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಸರ್ತಿ ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಹಸುವು ಅಂತ ಒದ್ದಾಡ್ತಾಯಿದ್ರು. ಆ ಹಸುವಿನಿಂದ ಪೀಡಿತರಾಗಿರ್ತಕ್ಕಂತಹ ತನ್ನ ಸಹಚರಿಯರಿಗಾಗಿ ದೇವಿ ಭಗವತಿ ತಕ್ಷಣವೇ ತನ್ನ ತಲೆಯನ್ನು ತಾನೇ ಕತ್ತರಿಸ್ಕೊಂಡ್ಬಿಟ್ಟು ತನ್ನ ರಕ್ತವನ್ನೇ ಆಹಾರವನ್ನಾಗಿ ಅವರಿಗೆ ಕೊಟ್ಟಳು. ಹಾಗೆ ಅವಳು ಚಿನ್ನಮಸ್ತಾಳಾದಳು. ಇವಳ ಆರಾಧನೆ ಮಾಡೋದ್ರಿಂದ ಆತ್ಮವಿಶ್ವಾಸ ಹೆಚ್ಚುತ್ತೆ, ಅಹಂಕಾರ ನಾಶ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಚಿನ್ನಮಸ್ತಾದೇವಿ ಹೇಗೆ ಕಾಣಿಸ್ಕೊಂಡ್ಳು ಅಂತಂದರೆ, ಒಂದು ಸಾರ್ತಿ ವಸಿಷ್ಠ ಆಶ್ರಮಕ್ಕೆ ವಿಶ್ವಾಮಿತ್ರರು ಬಂದು ಊಟ ಕೇಳ್ತಾರೆ. ಆಗ ವಸಿಷ್ಠರು ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ ಆ ಗೋಮಾತೆ ಕೂಡಲೇ ಷಡ್ರಸದ ಅಡುಗೆಯನ್ನು ಕೊಟ್ಬಿಡುತ್ತೆ. ಸರಿ, ಅದು ತೊಗೊಂಡು ಎಲ್ರಿಗೂ ಊಟ ಬಡಿಸ್ತಾರೆ. ಆಗ ವಿಶ್ವಾಮಿತ್ರರು ಅವಾಗ ಗಾದಿ ರಾಜ ಆಗಿರ್ತಾನೆ. ಆ ಗಾದಿ ರಾಜ ಆ ಗೋವನ್ನು ತನಗೆ ಕೊಡಬೇಕು ಅಂತ ಕೇಳ್ತಾನೆ. ವಸಿಷ್ಠರು ಆಗೋದಿಲ್ಲ ಅಂತ ನಿರಾಕರಿಸ್ತಾರೆ. ಕೋಪ ಬಂದ್ಬಿಡತ್ತೆ, ಬೇಜಾರು ಆಗುತ್ತೆ ಗಾದಿರಾಜನಿಗೆ. ಸರಿ, ಅವನೇನು ಮಾಡ್ತಾನೆ, ಈ ಕ್ಷಣಿಕವಾದ ರಾಜ್ಯಕ್ಕೆ ಆಸೆ ಪಡೋದಕ್ಕಿಂತ ಶ್ರೀಚಕ್ರವನ್ನು ಪೂಜೆ ಮಾಡಿ ನಾನು ಧನ್ಯನಾಗ್ತೀನಿ ಅಂತ ನಿಶ್ಚಯ ಮಾಡ್ತಾರೆ. ಯಾಕೆ ವಸಿಷ್ಠ ಶ್ರೀಚಕ್ರ ಪೂಜೆ ಮಾಡಿ ಇದನ್ನ ಸಿದ್ಧಿಸ್ಕೊಂಡ್ರಲ್ಲ, ಹಾಗಾಗಿ ಅದರಂತೆ ಅವನೇನು ಮಾಡ್ತಾರೆ, ಅವರು ಶ್ರೀಚಕ್ರ ಪೂಜೆಯನ್ನು ಬಹಳಷ್ಟು ವರ್ಷಗಳ ಕಾಲ ಮಾಡಿ ಸಿದ್ಧಿಸ್ಕೋತಾರೆ. ಒಂದು ಸಾರ್ತಿ ತ್ರಿಶಂಕು ಅಖಂಡ ಯಾಗ ಮಾಡಿ ಸಶರೀರವಾಗಿ ದೇವಲೋಕಕ್ಕೆ ಹೋಗಬೇಕು ಅಂತ ನಿಶ್ಚಯಿಸ್ತಾನೆ. ಯಾವ ಋಷಿಗಳು ಅದನ್ನು ಒಪ್ಪಲಿಲ್ಲ. ಕಡೆಗೆ ವಿಶ್ವಾಮಿತ್ರ ಒಪ್ಕೊಂಡ್ಬಿಡ್ತಾರೆ. ತ್ರಿಶಂಕುವಿನ ಕೈಲಿ ಬ್ರಹ್ಮಸತ್ರ ಯಾಗ ಮಾಡಿಸಿ ತನ್ನ ತಪಶಕ್ತಿಯನ್ನು ಅವನಿಗೆ ಧಾರೆ ಎದ್ದು ತ್ರಿಶಂಕುವನ್ನು ದೇವಲೋಕಕ್ಕೆ ಕಳಿಸ್ಕೊಟ್ಬಿಡ್ತಾನೆ. ಆದರೆ ದೇವಲೋಕದಲ್ಲಿ ಅವನಿಗೆ ಪ್ರವೇಶ ಸಿಗಲಿಲ್ಲ. ಅಲ್ಲಿ ಏನು ಮಾಡಿಬಿಡ್ತಾರೆ, ಅವರನ್ನು ಕೆಳಗೆ ತಳ್ಳಿಬಿಡ್ತಾರೆ. ತ್ರಿಶಂಕು ತಲೆ ಕೆಳಗಾಗಿ ಬೀಳ್ತಾ ವಿಶ್ವಾಮಿತ್ರರನ್ನು ಕೂಕೋತಾನೆ ರಕ್ಷಣೆಗಾಗಿ. ವಿಶ್ವಾಮಿತ್ರರು ತಮ್ಮ ತಪಶಕ್ತಿಯಿಂದ ಅವ್ರನ್ನ ಅಲ್ಲೇ ನಿಲ್ಲೋ ಹಾಗೆ ಮಾಡಿಬಿಡ್ತಾರೆ. ಮಾಡಿ ಶ್ರೀಚಕ್ರ ಪೂಜೆ ಮಾಡಿ ತ್ರಿಶಂಕುವಿಗೆ ಅಲ್ಲೇ ಸ್ವರ್ಗವನ್ನು ಸೃಷ್ಟಿ ಮಾಡಿ ಕೊಡ್ತಾರೆ. ಎಲ್ಲರೂ ವಿಶ್ವಾಮಿತ್ರರ ಈ ಶಕ್ತಿಗೆ ಕಾರಣ ಏನು ಅಂತ ಕೇಳಿದಾಗ ಶ್ರೀಚಕ್ರ ಪೂಜೆ ಅಂತಲೂ ಶ್ರೀಚಕ್ರದಲ್ಲಿ ಅವರು ಆರಾಧಿಸ್ತಕ್ಕಂಥ ದೇವಿ ಅಂತಲೂ ಗೊತ್ತಾಗಿ ತಾವು ಆರಾಧನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ದೇವಿ ಇದ್ದಾಳಲ್ಲ, ಅವಳು ನೋಡಲಿಕ್ಕೆ ಭಯಂಕರವಾಗಿದ್ದಾಳೆ. ಆದರೂ ವರ ನೀಡೋದರಲ್ಲಿ ಅವಳಿಗೆ ಸಾಟಿ ಬೇರೆ ಯಾರೂ ಇಲ್ಲ. ಆಗ ವಿಶ್ವಾಮಿತ್ರರು ದೇವಿಯನ್ನು ಕುರಿತು, ಅಮ್ಮ, ಈ ನಿನ್ನ ರೂಪ ಹೀಗಿರಲು ಕಾರಣವೇನು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ತಾಯಿ ಹೇಳ್ತಾಳೆ, ಕೇಳು, ಮಧ್ಯದಲ್ಲಿರ್ತಕ್ಕಂಥ ಶರೀರವೇ ನೀನು, ನಿಶ್ಚಯಿಸಿದ ಯಾಗದ ರೂಪ. ಅರ್ಥ ಆಯ್ತಾ? ಅದರಲ್ಲಿ ಕರುಳು ಹೊರಬಂದು ಒಂದು ದೇವತೆಯು ಸೇವಿಸುತ್ತಿರುವುದೇ ನೀನು ಕಳುಹಿಸಿದ ತ್ರಿಶಂಕು ರಾಜ. ಅದನ್ನು ಇಂದ್ರನು ಸ್ವೀಕರಿಸಿದರೂ ಹೊರಗೆ ಹಾಕಿದ ರೂಪವೇ ಇನ್ನೊಂದು ದೇವತೆ ಪಾನ ಮಾಡ್ತಾ ನಿಂತ್ಕೊಂಡಿದೆಯಲ್ಲ, ಅದು ಈ ಕರುಳು ಕಾಣಿಸುತ್ತಲ್ಲ, ಅದು ಸಶರೀರವಾಗಿ ಮಾಡಿದ ಪಾಪಕರ್ಮ. ಈ ರುಂಡಮಾಲೆ ಹಾಕ್ಕೊಂಡಿದ್ದೀನಲ್ಲ, ಅದು ನೀನು ತಿಳಿಯದೆ ಅನ್ಯರಿಗೆ ಕೊಟ್ಟ ಅಭಯ. ಅದಕ್ಕೋಸ್ಕರನೇ ಯಾವತ್ತೂ ಕೂಡ ಬೇರೆಯವರಿಗೆ ಅಭಯವನ್ನು ಕೊಡ್ಕೂಡ್ದು. ಹಾಗೆಲ್ಲ ಯೋಚನೆ ಮಾಡಿಬಿಟ್ಟು ಕೊಡಬೇಕು. ಸುಮ್ಮನೆ ನನಗೆ ಶಕ್ತಿ ಇದೆ ಅಂತ ಕೊಡೋದಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಕಥೆಯಿಂದನೂ ಗೊತ್ತಾಗುತ್ತೆ. ಮತ್ತು ದಶರಥ ಮಹಾರಾಜನೂ ಅಷ್ಟೇ, ಅಭಯ ಕೊಟ್ಟ ಕೈಕೇಯಿಗೆ, ನಂತರ ಕೆಟ್ಟ.
ನಾನು ದಿಗಂಬರಳಾಗಿ ಇರೋದ್ರ ಮರ್ಮವೇ ಮೋಕ್ಷದ ಗುರಿ. ಮಹಾಘೋರ ರೂಪ ಹೊಂದಿರುವುದೇ ನನ್ನ ಕ್ರೋಧದ ಫಲ. ದಂಪತಿಗಳು ಕಾಲ ತಳದಲ್ಲಿರ್ತಕ್ಕಂಥದ್ದೇ ಜ್ಞಾನ ಅಜ್ಞಾನಗಳು. ಕಮಲಪತ್ರವೇ ಶ್ರೀಚಕ್ರ. ಆದ ಕಾರಣ ನೀನು ಆರಾಧಿಸಿದಾಗ ಸಂಕಲ್ಪಿಸಿದ ಮೂರ್ತಿ ನಾನಾಗಿದ್ದೇನೆ. ಮುನಿಯೇ, ಈ ನಿನ್ನ ಕೋರಿಕೆಯ ರೂಪ ಹೊಂದಿರತಕ್ಕಂಥ ನಾನು ನಿನ್ನ ಇಷ್ಟದಂತೆ ಇದೇ ರೂಪದಲ್ಲಿದ್ದು ಶ್ರೀಚಕ್ರ ಆರಾಧಿಕರಿಗೆ ವರ ಕೊಡ್ತಕ್ಕಂಥ ದೇವತೆಯಾಗಿರ್ತೇನೆ ಅಂತ ಹೇಳಿದಾಗ ವಿಶ್ವಾಮಿತ್ರ ಹೇಳ್ತಾನೆ, ತಾಯಿಯ ಪಾದಕ್ಕೆರಗಿ, ಅಮ್ಮ, ನಾನು ಮಾಡಿದ ಪಾಪಕ್ಕೆ ನಿಷ್ಕೃತಿ ಎಲ್ಲ ಭಕ್ತರ ಮನೋಭಿಲಾಷೆಯನ್ನು ಪೂರ್ಣ ಮಾಡತಕ್ಕಂಥ ಸಲುವಾಗಿ ಸುಂದರವಾದ ನಿನ್ನ ರೂಪ ಇಷ್ಟು ವಿಕಾರವಾಯಿತೆ, ತಾಯಿಯೇ ನನ್ನ ಕ್ಷಮಿಸ್ಬಿಡಮ್ಮ ಅಂತ ಕೇಳ್ಕೋತಾರೆ. ಸರಿ, ದಯಾಮಯಿ ಅವಳು ತಾಯಿ ವರವನ್ನಿತ್ತು ವಿಶ್ವಾಮಿತ್ರನನ್ನು, ಈ ರೂಪಿನ ದೇವಿಯಾದ ನಾನು ಹೀಗೇ ಭಕ್ತರಿಗೆ ವರವನ್ನು ಕೊಡ್ತೇನೆ, ಚಿಂತಿಸಬೇಡ, ಮುಂದೆ ನಿನಗೆ ಮೋಕ್ಷವೇ ಸಿಗೋದು ಅಂತ ಆಶೀರ್ವಾದ ಮಾಡಿ ಅಂತರ್ಧಾನಳಾಗ್ತಾಳೆ. ಅಂದಿನಿಂದ ಅವಳು ಚಿನ್ನಮಸ್ತ ಅಂತ ಭೂಲೋಕದಲ್ಲಿ ಪ್ರಸಿದ್ಧಿ ಆಗ್ತಾಳೆ. ತಲೆ ಕತ್ತರಿಸ್ಕೊಂಡ್ಬಿಟ್ಟಿರ್ತಾಳಲ್ಲ, ಹಾಗಾಗಿ ತಲೆ ಇಲ್ಲದವಳು ಚಿನ್ನಮಸ್ತ ಅಂತ. ಚಿನ್ನಮಸ್ತಾದೇವಿ ವಿನಾಶದ ದೇವತೆ ಅಲ್ಲ. ಅವಳು ಸ್ವಯಂ ತ್ಯಾಗ, ಅಹಂಕಾರದ ವಿನಾಶ ಮತ್ತು ನೇರ ಸಾಕ್ಷಾತ್ಕಾರದ ಮೂಲಕ ಅತೀಂದ್ರಿಯ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಕ್ಕಂಥ ದೇವಿಯವಳು. ಹೇಗಿದ್ದಾಳಪ್ಪ ಅವಳು ಅಂದರೆ, ಬೆತ್ತಲೆಯಾಗಿ ನಿಂತಿದ್ದಾಳೆ. ಒಂದು ಕೈಯಲ್ಲಿ ಕತ್ತರಿಸಿದ ತಲೆ ಮತ್ತು ಇನ್ನೊಂದು ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ಸ್ವಯಂ ಶಿರಶ್ಛೇದನದ ತನ್ನದೇ ಆಗಿರ್ತಕ್ಕಂಥ ಆಯುಧವನ್ನು ಹಿಡಿದಿದ್ದಾಳೆ. ಅವಳ ಕುತ್ತಿಗೆಯಿಂದ 3 ರಕ್ತದ ಹೊಳೆಗಳು ಹರಿಯುತ್ತವೆ. ಒಂದು ಅವಳ ಕತ್ತರಿಸಿದ ಬಾಯಿಗೆ, ಇನ್ನೆರಡು ಅವಳ ಇಬ್ಬರು ಸೇವಕಿಯರಾಗಿರ್ತಕ್ಕಂಥ ಡಾಕಿನಿ ಮತ್ತು ವರ್ಣಿನಿಯ ಬಾಯಿಗೆ ಹೋಗ್ತಕ್ಕಂಥದ್ದು. ಅವಳು ಕಾಮದ ದೇವರು ಮತ್ತು ರತಿ ಅಂದರೆ ಕಾಮ ಅಂದರೆ ಮನ್ಮಥ ಹಾಗೂ ರತಿಯ ಮೇಲೆ ಐಕ್ಯವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಇದು ಕಾಮದ ಮೇಲಿನ ವಿಜಯವನ್ನು ಸೂಚಿಸ್ತಕ್ಕಂಥದ್ದು. ಅವಳು ನೋಡಲಿಕ್ಕೆ ಭಯಾನಕವಾಗಿ ಕಾಣಿಸ್ತಾ ಇದ್ದರು. ಅವಳ ಮುಖದಲ್ಲಿ ಅಂದರೆ ಕತ್ತರಿಸಿದ ಮುಖದಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಒಂದು ಮೂರ್ತಿಯಾಗಿದೆ. ಇನ್ನು ಕತ್ತರಿಸಿದ ತಲೆ ಏನನ್ನು ಹೇಳುತ್ತೆ? ಅಹಂಕಾರ ನಾಶವನ್ನು ಸೂಚಿಸುತ್ತೆ. ಹರಿತಾ ಇರ್ತಕ್ಕಂಥ ರಕ್ತ ಜೀವಶಕ್ತಿ ಸ್ವಯಂ ಗುರುತನ್ನು ಮೀರಿ ಮುಂದುವರಿಯುತ್ತದೆ. ರತಿ ಮನ್ಮಥರ ಮೇಲೆ ನಿಂತ್ಕೊಳ್ಳೋದು ಅಂತಂದರೆ ದೈಹಿಕ ಬಯಕೆಯ ಮೇಲೆ ಆಧ್ಯಾತ್ಮಿಕ ಶಕ್ತಿಯ ಪ್ರಾಬಲ್ಯ ಅನ್ನೋದನ್ನು ತೋರಿಸುತ್ತೆ. ಇನ್ನು ಸೇವಕಿಯರಿಗೆ ಆಹಾರ ನೀಡೋದು ಅಹಂಕಾರದ ಮರಣದ ನಂತರ ಉನ್ನತ ಸಾಮರ್ಥ್ಯಗಳ ಪೋಷಣೆಯನ್ನು ಸೂಚಿಸ್ತಕ್ಕಂಥದ್ದು. ಇನ್ನು ಭ್ರಮೆ, ಗೀಳು ಮತ್ತು ಕರ್ಮದ ತೊಡಕುಗಳನ್ನು ಉಂಟು ಮಾಡತಕ್ಕಂತಹ ನೆರಳು ಗ್ರಹ ಯಾವುದಪ್ಪ ಅಂತಂದರೆ ರಾಹುವನ್ನು ಇವಳು ಆರಾಧಿಸ್ತಾಳೆ ಅಥವಾ ಆಳ್ತಾಳೆ. ಅಂದರೆ ರಾಹುಗೂ ಇವಳಿಗೂ ಪ್ರತಿನಿಧಿತ್ವ, ರಾಹುವಿನ ಇವಳು ಪ್ರತಿನಿಧಿಸ್ತಾಳೆ. ಯಾರು? ಚಿನ್ನಮಸ್ತ ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳ್ತಾರೆ. ಇನ್ನು ಇವಳ ಆರಾಧನೆ ಮಾಡೋದ್ರಿಂದ ಏನೇನಾಗತ್ತಪ್ಪ ಅಂತಂದರೆ ನಮಗೆ ಈ ಗೀಳಿನ ಆಸೆಗಳು ನಿವಾರಣೆ ಆಗುತ್ತೆ. ಗೊಂದಲ, ವ್ಯಸನ, ಮಾಯೆ ಹೋಗಲಾಡಿಸ್ತಾಳೆ. ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ. ರಾಹು ದೋಷ ನಿವಾರಣೆ ಆಗುತ್ತೆ. ಇವಳು ವಿಷ್ಣುವಿನ ನರಸಿಂಹಾವತಾರವನ್ನು ಪ್ರತಿನಿಧಿಸ್ತಾಳೆ. ಇವಳನ್ನು ಆರಾಧನೆ ಮಾಡೋದ್ರಿಂದ ಆಳವಾಗಿ ಬೇರೂರಿರ್ತಕ್ಕಂಥ ಅಹಂಕಾರ ಮತ್ತು ಮೋಹ ಏನಿದೆ ಅದು ಬಿಡುಗಡೆ ಆಗುತ್ತೆ. ಕುಂಡಲಿನಿ ಜಾಗೃತವಾಗುತ್ತೆ. ಇನ್ನೊಂದು ಮುಖ್ಯವಾಗಿ ತಿಳ್ಕೊಳ್ಬೇಕು ಅಂತಂದರೆ, ಇವಳ ಅನುಗ್ರಹ ಆಯಿತು ಅಂತಂದುಬಿಟ್ರೆ ನಮ್ಮ ಹಳೆಯ ಸ್ವಭಾವಕ್ಕೆ ನಾವು ವಾಪಸ್ ಹಿಂತಿರುಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಚಿನ್ನಮಸ್ತಾದೇವಿಯ ಅಷ್ಟೋತ್ರವನ್ನು ಹೇಳ್ತೇನೆ. ಓಂ ಚಿನ್ನಮಸ್ತಾ ಮಹಾವಿದ್ಯಾ ಮಹಾಭೀಮಾ ಮಹೋದರಿ ಚಂಡೇಶ್ವರಿ ಚಂಡಮಾತಾ ಚಂಡಮುಂಡ ಪ್ರಭಂಚಿನಿ ಮಹಾಚಂಡ ಚಂಡರೂಪ ಚಂಡಿಕಾ ಚಂಡಖಂಡಿನಿ ಕ್ರೋಧಿನಿ ಕ್ರೋಧಜನನಿ ಕ್ರೋಧರೂಪ ಕುಹುಕ್ಕಲಾ ಕೋಪಾತುರಾ ಕೋಪಯುತ ಕೋಪಸಂಹಾರಕಾರಿಣಿ ವಜ್ರವೈರೋಚನಿ ವಜ್ರಕಲ್ಪಾ ಚ ಡಾಕಿನಿ ಡಾಕಿನಿ ಕರ್ಮನಿರತ ಡಾಕಿನಿ ಕರ್ಮಪೂಜಿತ ಡಾಕಿನಿ ಸಂಗನಿರತ ಡಾಕಿನಿ ಪ್ರೇಮಪೂರಿತ ಖಟವಾಂಗಧಾರಿಣಿ ಖರ್ವಾ ಖರ್ಪಧಾರಿಣಿ ಪ್ರೇತಾಸನ ಪ್ರೇತಯೂತ ಪ್ರೇತಸಂಗವಿಹಾರಿಣಿ
छिन्नमुण्डधरा छिन्ना चण्डविद्या च चित्रिणी घोररूपा घोरदृष्टिर्घोररावाघनोदरी योगिनी योगनिरता जपयज्ञपरायणा योनिचक्रमयी योनिर्योनिचक्रप्रवर्तिनी योनिमुद्रा योनिगम्या योनिमन्त्रनिवासिनी यन्त्ररूपा यन्त्रमयी यन्त्रेशी यन्त्रपूजिता कीर्त्या कपर्धिनी काली कंकाली कलविकारिणी आरक्तारक्तनयना रक्तपानपरायणा भवानी भूतिदा भूतिर्भूतिदा त्रिचभैरवी भैरवाचारनिरता भूतभैरवसेविता भीमा भीमेश्वरी देवी भीमनादपरायणा भवाराध्या भवनुता भवसागरतारिणी भद्रकाली भद्रतनुर्भद्ररूपा च भद्रिका भद्ररूपा महाभद्रा सुभद्रा भद्रपालिनी शुभव्या भव्यवदना सुमुखी सिद्धसेविता सिद्धिदा सिद्धिनिवहा सिद्धा सिद्धनिषेविता शुभदा सुभगा शुद्धा शुद्धसत्त्वा शुभावहा श्रेष्ठदृष्टिमयी देवी दृष्टिसंहारकारिणी सर्वाणि सर्वगा सर्वा सर्वमङ्गलकारिणी शिवा शान्ता शान्तिरूपा मृडानी मदनातुरा इति ते कथितं देवी स्तोत्रं परमदुर्लभम् श्री जगदम्बार्पणमस्तु।